ನಮಸ್ತೆ. ಜುಲೈ 9, 2024 ಮಂಗಳವಾರದಂದು ಸಂಕಷ್ಟಹರ ಚತುರ್ಥಿ ಇದೆ. ಇದನ್ನು ಅಂಗಾರಕ ಸಂಕಷ್ಟಹರ ಚತುರ್ಥಿ ಅಂತ ಕರಿತೀವಿ. ಯಾಕೆ ಅಂತಂದರೆ ಮಂಗಳವಾರದ ದಿನ ಬಂದಿರೋ ಸಂಕಷ್ಟಹರ ಚತುರ್ಥಿಯನ್ನು ಅಂಗಾರಕ ಸಂಕಷ್ಟಹರ ಚತುರ್ಥಿ ಅಂತ ಕರಿತೀವಿ. ಸಂಕಷ್ಟಹರ ಚತುರ್ಥಿ ವ್ರತ ತುಂಬ ವಿಶೇಷವಾದದ್ದು. ಎಲ್ಲ ಚತುರ್ಥಿ ವ್ರತವನ್ನು ಆಚರಣೆ ಮಾಡೋಕ್ಕಾಗಿಲ್ಲ ಅನ್ನೋರು ಈ ಅಂಗಾರಕ ಸಂಕಷ್ಟಹರ ಚತುರ್ಥಿ ವ್ರತವನ್ನು ಆಚರಣೆ ಮಾಡಿದ್ದೇ ಆದರೆ 21 ವ್ರತಗಳನ್ನು ಆಚರಣೆ ಮಾಡಿದಷ್ಟು ಪುಣ್ಯ ಫಲ ಸಿಗುತ್ತೆ. ಈ ದಿನ ಉಪವಾಸವಿದ್ದು ಗಣೇಶನನ್ನು ಪೂಜಿಸಿದರೆ ನಾವು ಮಾಡಿಕೊಂಡಂತಹ ಸಂಕಲ್ಪಗಳು ಖಂಡಿತ ನೆರವೇರುತ್ತೆ. ಈ ದಿನ ಗಣಪತಿಗೆ 27 ಗರಿಕೆಗಳನ್ನು ಅರ್ಪಿಸಿ ಮನೋಬಲ ಈಡೇರಿಕೆಗೆ ಪ್ರಾರ್ಥಿಸಿದರೆ ಗಣಪತಿಯ ಆಶೀರ್ವಾದ ಮತ್ತು ಅನುಗ್ರಹ ಖಂಡಿತ ನಿಮಗೆ ಸಿಗುತ್ತೆ. ಈ ದಿನ ಗಣಪತಿ ಗಾಯತ್ರಿ ಮಂತ್ರವನ್ನು ಪಠಿಸಿದರೆ ತುಂಬ ಒಳ್ಳೆಯದು. ಗಣಪತಿ ಗಾಯತ್ರಿ ಮಂತ್ರವನ್ನು ಈಗ ನೋಡೋಣ. ಓಂ ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್. ಇದು ಗಣಪತಿ ಗಾಯತ್ರಿ ಮಂತ್ರ. ಈಗ ಸರ್ವಸಿದ್ಧಿ ನೀಡುವ ಗಣೇಶ ಮಂತ್ರವನ್ನು ನೋಡೋಣ. ಓಂ ಗಂ ಶ್ರೀಂ ಸರ್ವಸಿದ್ಧಿಪ್ರದಾಯೇ ಶ್ರೀಂ ಗಂ ನಮಃ. ಓಂ ಗಂ ಶ್ರೀಂ ಸರ್ವಸಿದ್ಧಿಪ್ರದಯೇ ಶ್ರೀಂ ಗಂ ನಮಃ. ಈ ಮಂತ್ರವನ್ನು ಪಠಿಸಿ ಸರ್ವ ಇಷ್ಟಾರ್ಥ ಸಿದ್ಧಿಯಾಗುತ್ತೆ. ನಿಮ್ಮ ಅನುಕೂಲದಂತೆ ಈ ದಿನ ಮನೆಯಲ್ಲಿ ಗಣಪತಿ ಪೂಜೆಯನ್ನು ಮಾಡಿ ಪೂಜೆಯಲ್ಲಿ ಒಂದು ತುಪ್ಪದ ದೀಪವನ್ನು ಹಚ್ಚೋದು ತುಂಬ ವಿಶೇಷ. ಆ ತುಪ್ಪದ ದೀಪಕ್ಕೆ ಬಿಳಿ ಎಕ್ಕದ ಬತ್ತಿಯನ್ನು ಹಾಕಿ ದೀಪ ಹಚ್ಚಿ ಪೂಜೆ ಮಾಡಿದ್ರೆ ಇನ್ನೂ ಒಳ್ಳೆಯದು. ಅಥವಾ ಬಿಳಿ ಎಕ್ಕದ ಬತ್ತಿ ಇಲ್ಲ ಅನ್ನೋರು 2 ಹತ್ತಿಯ ಬತ್ತಿಗಳನ್ನು ತಿರುವಿ ಹಾಕಿ ದೀಪ ಹಚ್ಚಬಹುದು. ಸಾಧ್ಯ ಆದರೆ ಈ ದಿನ ಸಂಜೆ ಮನೆ ಹತ್ರ ಇರೋ ಗಣಪತಿ ದೇವಸ್ಥಾನಕ್ಕೆ, ಯಾವುದಾದ್ರೂ ಗಣಪತಿ ದೇವಸ್ಥಾನಕ್ಕೆ ಹೋಗಿ ದೀಪ ಹಚ್ಚಿ ಪೂಜೆ ಮಾಡ್ಕೊಂಡು ಬನ್ನಿ. ಈ ದಿನ ಗಣಪತಿಗೆ ಅಭಿಷೇಕಕ್ಕೆ ಯಾವುದಾದರೂ ಒಂದು 3 ವಸ್ತುಗಳನ್ನು ಅಥವಾ 5 ಅಭಿಷೇಕದ ವಸ್ತುಗಳನ್ನು ತೆಗೆದುಕೊಡೋದು ತುಂಬ ಒಳ್ಳೆಯದು. ಪ್ರಥಮ ಪೂಜಿತ ಗಣಪತಿಯ ಆಶೀರ್ವಾದ ಮತ್ತು ಅನುಗ್ರಹ ಎಲ್ಲರಿಗೂ ಸಿಗಲಿ ಅಂತ ಬೇಡ್ಕೊಳ್ತೀನಿ. ಈ ಒಳ್ಳೆಯ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ವಿಡಿಯೋ ಲೈಕ್ ಮಾಡಿ, ಬೇರೆಯವ್ರಿಗೂ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಉಪಯುಕ್ತವಾದ ಮಾಹಿತಿಯನ್ನು ನೋಡೋಣ. ಧನ್ಯವಾದಗಳು.